Meet my friend, my beautiful friend. ಇವರು ಇವಾಗ 5 years and she is always happy, right? Always happy. ಯಾಕೆ ಗೊತ್ತಾ always happy? There is a secret of her energy and happiness. She drinks every morning 1 cup of coffee. She doesn't just drink coffee. Before that, she dips something in the coffee. What do you dip? ಬಿಸ್ಕೆಟ್ ಕಾಫಿಯಲ್ಲಿ ಮುಳುಗಿಸಿ ತಿಂದ್ಬಿಟ್ಟು ಆಮೇಲೆ ಕಾಫಿ ಗಡ್ 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 ಅಂತ ಕುಡಿತಾಳೆ. ಆಹಾ, ಏನ್ ಎಂಜಾಯ್ಮೆಂಟ್, ಏನ್ ರಿಫ್ರೆಶಿಂಗ್, ಏನ್ ಎನರ್ಜಿ ನೋಡಿ ಅವಳದು ಕಾಫಿ ಕುಡಿದ್ಮೇಲೆ. 2-3 years ಇಂದ ನಡೀತಾ ಇದೆ ಈ ಪ್ರೋಗ್ರಾಮ್ ಮನೆಯಲ್ಲಿ. ಶಿ ಇಸ್ ನೌ 5 years, 3 years ಇಂತ ಕುಡಿತಾ ಇದ್ದಾಳೆ. ಮಮ್ಮಿ ಬಂದು ನಮಗೆ ಹೇಳ್ತಾ ಇದಾರೆ, ಸರ್ ಊಟನೇ ಮಾಡಲ್ಲ, ಶಿ ಇಸ್ ನಾಟ್ ಈಟಿಂಗ್ ಫುಡ್, ಅಪಟೈಟ್ ಇಲ್ಲ ಅಂತ ಹೇಳ್ತಾ ಇದಾರೆ. ಕಾಫಿ ಟೀ ಕುಡಿಯೋ ಮಕ್ಕಳು ಊಟ ಮಾಡಲ್ಲ 10 to 12 years ತನಕ. ಮತ್ತೆ ಡೈಲಾಗ್ ರಿಪೀಟ್ ಮಾಡ್ತಾ ಇದೀನಿ, ಮುಂಚೆನೂ ಬಡ್ಕೊಂಡಿದ್ದೀನಿ, ಈಗಲೂ ಬಡ್ಕೋತಾ ಇದೀನಿ, ಫ್ಯೂಚರ್ ಅಲ್ಲೂ ಬಡ್ಕೋತೀನಿ. ಕಾಫಿ ಟೀ ಕೊಡಬಾರ್ದು ಟಿಲ್ 10 years, 12 years. 12 years ಆದ್ಮೇಲೆ ಕೊಟ್ಟರು ಲಿಮಿಟ್ ಇರಬೇಕು. ಅದ್ರಲ್ಲಿ ನ್ಯೂಟ್ರಿಷನ್ ಸಿಗಲ್ಲ. ಕಾಫಿಯಲ್ಲಿ ಟೀಯಲ್ಲಿ ಟ್ಯಾನಿನ್ಸ್ ಇರುತ್ತೆ, ಆಕ್ಸಲೇಟ್ಸ್ ಇರುತ್ತೆ, ಬೇರೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದೇನ್ ಮಾಡುತ್ತೆ, ಕ್ಯಾಲ್ಸಿಯಂ ಐರನ್ ಅಬ್ಸಾರ್ಪ್ಷನ್ ನ ಬ್ಲಾಕ್ ಮಾಡುತ್ತೆ. ಇಂಥ ಮಕ್ಕಳಿಗೆ ಅನೀಮಿಯಾ ಬರುತ್ತೆ, ಐರನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಹಸಿ ಹೊಟ್ಟೋಗುತ್ತೆ. ಸೊ ಪ್ಲೀಸ್ ಕಾಫಿ ಟೀ ಅಭ್ಯಾಸ ಇರೋರು ಮಕ್ಕಳನ್ನ ಅಭ್ಯಾಸ ಹಾಕ್ಬೇಡಿ. ಪೇರೆಂಟ್ಸ್ ನೀವು ರಿಸ್ಟ್ರಿಕ್ಟ್ ಮಾಡಿ, ಮಕ್ಕಳಿಗೆ ಗೊತ್ತಾಗಲ್ಲ. ಬೆಳಿಗ್ಗೆ ಸಂಜೆ ಕಾಫಿ ಟೀ ಕುಡಿತಾರೆ, ಬಿಸ್ಕೆಟ್ ಹಾಕಿ ಕುಡಿತಾರೆ. ಬಿಸ್ಕೆಟ್ಸ್ ಆಲ್ಸೋ ಮುಂಚೆನೂ ಹೇಳಿದೀನಿ, ರಿಸ್ಟ್ರಿಕ್ಟ್ ಮಾಡಿ. ಮೈದಾ, ರಿಫೈನ್ಡ್ ಶುಗರ್ಸ್ ಎಲ್ಲ ಇರ್ತದೆ, ವೇಸ್ಟ್ ಆಗುತ್ತೆ, ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ. ಇವರು ಕಾಫಿ ಎಸ್ಟೇಟ್ ಅಂಬಾಸಿಡರ್ ಆಗ್ಬಿಟ್ಟಿದ್ದಾರೆ. ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಲಾಸ್ಟ್ ಡೇ, ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಯುವರ್ ಕಾಫಿ ಬೇಬಿ. ಆಫ್ಟರ್ ದಿಸ್ ನೋ ಕಾಫಿ. ಓಕೆ ಬೇಬಿ, ಟುಡೇ ಯು ಕ್ಯಾನ್ ಡ್ರಿಂಕ್ ಕಾಫಿ. ಸ್ನಾನ ಮಾಡ್ಬಿಡಿ ಇವತ್ತು ಕಾಫಿ ಜೊತೆ, ನಾಳೆಯಿಂದ ಸಿಗಲ್ಲ. ಓಕೆ, ಫ್ರೂಟ್ಸ್, ವೆಜಿಟೇಬಲ್ಸ್, ಬಾಯ್ಲ್ಡ್ ಎಗ್, ಎವ್ರಿಥಿಂಗ್ ಶುಡ್ ಹ್ಯಾವ್, ನೋ ಕಾಫಿ. ಬೇಜಾರಾಗ್ಬಿಡ್ತು, ಸಿಟ್ಟು ಬಂತು. ಓಕೆ, ಥ್ಯಾಂಕ್ ಯು ಸೊ ಮಚ್, ಬೈ ಬೈ. ಹೈಫೈನು ಕೊಡಕ್ ಬರ್ತಿಲ್ಲ, ಕಾಫಿ ಕುಡ್ದು ಕೊಡು ಹೈಫೈ. ಓಕೆ, ಬೈ ಬೈ. ನೋ ಕಾಫಿ, ನೋ ಟೀ ಫಾರ್ ಕಿಡ್ಸ್. ಥ್ಯಾಂಕ್ ಯು.